ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆಯಲ್ಲಿ ಲಂಚಾವತಾರದ ಬಗ್ಗೆ ಆರ್ ಬಿ ತಿಮ್ಮಾಪುರ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೆಲವು ಇಲಾಖೆಗಳಲ್ಲಿ ಆಗಾಗ ಇಂಥ ಘಟನೆಗಳು ನಡೆಯುತ್ತೆ. ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಸಿಕ್ಕಿ ಬೀಳ್ತಾ ಇರ್ತಾರೆ. ಈ ವೇಳೆ ಕೆಲವರ ಹೆಸರನ್ನ ದುರ್ಬಳಕೆ ಮಾಡ್ತಾರೆ. ಹೆಸರು ದುರ್ಬಳಕೆ ಮಾಡಿದರೆ ಮಾತ್ರ ಅವರಿಗೆ ದುಡ್ಡು ಬರ್ತದೆ ಅಂತ ಆರ್ ಬಿ ತಿಮ್ಮಾಪುರ ಹೇಳಿದ್ದಾರೆ. ತಮ್ಮಣ್ಣ ಎಂಬುವವನು ಏನು ಹೇಳಿದ್ದಾನೆ ಅನ್ನೋ ಆಡಿಯೋ ನನ್ನ ಬಳಿ ಇಲ್ಲ, ನಂಗೆ ಗೊತ್ತಿಲ್ಲ. ಕೆಲವು ಇಲಾಖೆಗಳಲ್ಲಿ ಆಗಾಗ ಈ ಥರ ಆಗ್ತಿರುತ್ತೆ ಅಂತ ಇದನ್ನು ಮಾಧ್ಯಮದ ಭಾಷೆಯಲ್ಲಿ ತಿಪ್ಪೆ ಸಾರಿಸೋದು ಅಂತ ಕರೀತಾರೆ. ಆ ಥರ ಆರ್ ಬಿ ತಿಮ್ಮಾಪುರ ಅವರು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಇಂಥ ಘಟನೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಸ್ಪಷ್ಟತೆಯನ್ನೇನೋ ಅವರು ಕೊಟ್ಟಿಲ್ಲ. ಇವು ಆವಾಗ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಳ ಹಂತದವರು ಮೇಲಂತದವರು ಮಾಡ್ತಾ ಇರ್ತಾರೆ. ಲೋಕಾಯುಕ್ತರು ಕೈಯಾಗಿ ಸಿಗ್ತಿರ್ತಾರೆ. ಆ ಸಿಕ್ಕಾಗ ಯಾರ್ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೋತಾರೆ. ಆ ದುರ್ಬಳಕೆ ಮಾಡಿಕೊಂಡ್ರೆ ಮಾತ್ರ ದುಡ್ಡು ಬರುತ್ತೆ. ಈಗ ಇವ್ರು ಕೊಡ್ಬೇಕು, ಅವ್ರು ಕೊಡ್ಬೇಕು, ಮಂತ್ರಿ ಕೊಡ್ಬೇಕಂದ್ರೆ ತಾನೇ ದುಡ್ಡು ಕೊಡೋರು ಕೊಡ್ತಾರೆ. ಹೀಗೆ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಂದು ಒಂದೇ ಇಲಾಖೆಯಲ್ಲಿ, ಎಲ್ಲ ಇಲಾಖೆಯಲ್ಲಿ ಕೆಲವು ಟೈಮ್ ನಡೆದಿದ್ದಾವೆ. ಅದರಂತೆ ನನ್ನ ಇಲಾಖೆಯಲ್ಲಿ ಒಬ್ಬ ಯಾವನೋ ತಮ್ಮಣ್ಣ ಅಂತೇಳಿ ಅವನು ಸಿಕ್ಕಾಕೊಂಡಿದ್ದಾನೆ. ಸಿಕ್ಕಾಕೊಂಡು ಅದಕ್ಕೇನು ಡಿ ಸಿ ಅವರು ಅವನಿಗೆ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಆ ತಮ್ಮಣ್ಣ ನಾವೇನೋ ಏನೇನೋ ಹೇಳಿದಾನಂತಂದು ಆಡಿಯೋ ಇದೆ ಅಂತೆ. ಆಡಿಯೋ ನನಗೆ ಗೊತ್ತಿಲ್ಲ, ಇನ್ನೋದು ನನಗೆ ಬಂದಿಲ್ಲ. ಅದನ್ನು ವೆರಿಫೈ ಮಾಡೋಣ. ನಾನು ಹಲವಾರು ಬದಲಾವಣೆಗಳನ್ನು ತಂದೆ, ಇದು ಕರಪ್ಷನ್ ಕಂಟ್ರೋಲ್ ಮಾಡಬೇಕಂತೇಳಿ. ಈ ಲಾಗಿನ್ಗೆ ಆ ತಮ್ಮಣ್ಣನಿಗೆ ಲಾಗಿನ್ ಹೋಗೋದಿಲ್ಲ. ಈಸ್ ಎ ನಾಟ್ ಅಥಾರಿಟಿ. ಡೈರೆಕ್ಟ್ ಡಿ ಸಿ ಆಫೀಸ್ಗೆ ಹೋಗುತ್ತೆ, ಆ ನಂತರ ಕಮಿಷನರ್ ಆಫೀಸ್ಗೆ ಹೋಗುತ್ತೆ. ಅದು 10-12 ಲಾಗಿನ್ಗಳಿದ್ದು ಎಲ್ಲ ತೆಗೆದು ಒಂದು 6 ಲಾಗಿನು 7 ಲಾಗಿನು ಮಾಡಿದ್ದೀನಿ ನಾನು. ಇದು ಭಾಳ ಜನರಲ್ಲಿ ಹೋಯ್ತಂದರೆ ಇವರು ಕರಪ್ಷನ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ತಮ್ಮಣ್ಣ ಇಸ್ ಎ ನಾಟ್ ಅಥಾರಿಟಿ. ತಮ್ಮಣ್ಣಿಗೆ ಲಾಗಿನ್ಗೆ ಯಾವುದೇ CL7 ಡಿಸ್ಟಿಲರೀಸ್ ಬ್ರೀವರೀಸ್ ಯಾವುದು ಅವನಿಗೆ ಹೋಗೋದಿಲ್ಲ. ಅವನೇನೋ ಹೇಳಿ ದುಡ್ಡು ತೊಗೊಂಡಿದ್ದಾನೆ ಅಂಥೇಳಿ ಅದಕ್ಕೆ ಡಿ ಸಿ ಅವರು ತಮ್ಮನಿಗೆ ಮಾತಾಡಿದ್ದಾರೆ ಅಂತ ಆಡಿಯೋ ಇದೆ ಅಂತೇಳಿ ಹೇಳ್ತಾರೆ. ಆಡಿಯೋ ನಾನು ಕೇಳಿಲ್ಲ. ಅದನ್ನು ನಾನು ಇಮ್ಮಿಡಿಯೇಟ್ ಅಧಿಕಾರಿಗೆ ಹೇಳಿದ್ದೇನೆ, ಉಪ್ಪು ತಿನ್ನೋ ನೀರು ಕುಡಿಬೇಕು, ಅವನು ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀವಿ. ಆದರೆ ಅಷ್ಟರಲ್ಲೇ ಲೋಕಾಯುಕ್ತರು ಕೋರ್ಟಿಗೆ ಹಾಜರು ಮಾಡಿದ್ದಾರೆ. ಕೋರ್ಟ್ ತೀರ್ಮಾನವನ್ನು ಕಾಯೋಣ. ಇವು ಆವಾಗ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಳ ಹಂತದವರು ಮೇಲಂತದವರು ಮಾಡ್ತಾ ಇರ್ತಾರೆ. ಲೋಕಾಯುಕ್ತರು ಕೈಯಾಗಿ ಸಿಗ್ತಿರ್ತಾರೆ. ಆ ಸಿಕ್ಕಾಗ ಯಾರ್ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೋತಾರೆ. ಆ ದುರ್ಬಳಕೆ ಮಾಡಿಕೊಂಡ್ರೆ ಮಾತ್ರ ದುಡ್ಡು ಬರುತ್ತೆ. ಈಗ ಇವ್ರು ಕೊಡ್ಬೇಕು, ಅವ್ರು ಕೊಡ್ಬೇಕು, ಮಂತ್ರಿ ಕೊಡ್ಬೇಕಂದ್ರೆ ತಾನೇ ದುಡ್ಡು ಕೊಡೋರು ಕೊಡ್ತಾರೆ. ಹೀಗೆ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಂದು ಒಂದೇ ಇಲಾಖೆಯಲ್ಲಿ, ಎಲ್ಲ ಇಲಾಖೆಯಲ್ಲಿ ಕೆಲವು ಟೈಮ್ ನಡೆದಿದ್ದಾವೆ. ಅದರಂತೆ ನನ್ನ ಇಲಾಖೆಯಲ್ಲಿ ಒಬ್ಬ ಯಾವನೋ ತಮ್ಮಣ್ಣ ಅಂತೇಳಿ ಅವನು ಸಿಕ್ಕಾಕೊಂಡಿದ್ದಾನೆ. ಸಿಕ್ಕಾಕೊಂಡು ಅದಕ್ಕೇನು ಡಿ ಸಿ ಅವರು ಅವನಿಗೆ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಆ ತಮ್ಮಣ್ಣ ನಾವೇನೋ ಏನೇನೋ ಹೇಳಿದಾನಂತಂದು ಆಡಿಯೋ ಇದೆ ಅಂತೆ. ಆಡಿಯೋ ನನಗೆ ಗೊತ್ತಿಲ್ಲ, ಇನ್ನೋದು ನನಗೆ ಬಂದಿಲ್ಲ. ಅದನ್ನು ವೆರಿಫೈ ಮಾಡೋಣ. ನಾನು ಹಲವಾರು ಬದಲಾವಣೆಗಳನ್ನು ತಂದೆ, ಇದು ಕರಪ್ಷನ್ ಕಂಟ್ರೋಲ್ ಮಾಡಬೇಕಂತೇಳಿ. ಈ ಲಾಗಿನ್ಗೆ ಆ ತಮ್ಮಣ್ಣನಿಗೆ ಲಾಗಿನ್ ಹೋಗೋದಿಲ್ಲ. ಈಸ್ ಎ ನಾಟ್ ಅಥಾರಿಟಿ. ಡೈರೆಕ್ಟ್ ಡಿ ಸಿ ಆಫೀಸ್ಗೆ ಹೋಗುತ್ತೆ, ಆ ನಂತರ ಕಮಿಷನರ್ ಆಫೀಸ್ಗೆ ಹೋಗುತ್ತೆ. ಅದು 10-12 ಲಾಗಿನ್ಗಳಿದ್ದು ಎಲ್ಲ ತೆಗೆದು ಒಂದು 6 ಲಾಗಿನು 7 ಲಾಗಿನು ಮಾಡಿದ್ದೀನಿ ನಾನು. ಇದು ಭಾಳ ಜನರಲ್ಲಿ ಹೋಯ್ತಂದರೆ ಇವರು ಕರಪ್ಷನ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ತಮ್ಮಣ್ಣ ಇಸ್ ಎ ನಾಟ್ ಅಥಾರಿಟಿ. ತಮ್ಮಣ್ಣಿಗೆ ಲಾಗಿನ್ಗೆ ಯಾವುದೇ CL7 ಡಿಸ್ಟಿಲರೀಸ್ ಬ್ರೀವರೀಸ್ ಯಾವುದು ಅವನಿಗೆ ಹೋಗೋದಿಲ್ಲ. ಅವನೇನೋ ಹೇಳಿ ದುಡ್ಡು ತೊಗೊಂಡಿದ್ದಾನೆ ಅಂಥೇಳಿ ಅದಕ್ಕೆ ಡಿ ಸಿ ಅವರು ತಮ್ಮನಿಗೆ ಮಾತಾಡಿದ್ದಾರೆ ಅಂತ ಆಡಿಯೋ ಇದೆ ಅಂತೇಳಿ ಹೇಳ್ತಾರೆ. ಆಡಿಯೋ ನಾನು ಕೇಳಿಲ್ಲ. ಅದನ್ನು ನಾನು ಇಮ್ಮಿಡಿಯೇಟ್ ಅಧಿಕಾರಿಗೆ ಹೇಳಿದ್ದೇನೆ, ಉಪ್ಪು ತಿನ್ನೋ ನೀರು ಕುಡಿಬೇಕು, ಅವನು ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀವಿ. ಆದರೆ ಅಷ್ಟರಲ್ಲೇ ಲೋಕಾಯುಕ್ತರು ಕೋರ್ಟಿಗೆ ಹಾಜರು
ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆಯಲ್ಲಿ ಲಂಚಾವತಾರದ ಬಗ್ಗೆ ಆರ್ಬಿ ತಿಮ್ಮಾಪುರ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೆಲವು ಇಲಾಖೆಗಳಲ್ಲಿ ಆಗಾಗ ಇಂಥ ಘಟನೆಗಳು ನಡೆಯುತ್ತೆ. ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಸಿಕ್ಕಿ ಬೀಳ್ತಾ ಇರ್ತಾರೆ. ಈ ವೇಳೆ ಕೆಲವರ ಹೆಸರನ್ನ ದುರ್ಬಳಕೆ ಮಾಡ್ತಾರೆ. ಹೆಸರು ದುರ್ಬಳಕೆ ಮಾಡಿದರೆ ಮಾತ್ರ ಅವರಿಗೆ ದುಡ್ಡು ಬರ್ತದೆ ಅಂತ ಆರ್ಬಿ ತಿಮ್ಮಾಪುರ ಹೇಳಿದ್ದಾರೆ. ತಮ್ಮಣ್ಣ ಎಂಬುವವನು ಏನು ಹೇಳಿದ್ದಾನೆ ಅನ್ನೋ ಆಡಿಯೋ ನನ್ನ ಬಳಿ ಇಲ್ಲ, ನಂಗೆ ಗೊತ್ತಿಲ್ಲ. ಕೆಲವು ಇಲಾಖೆಗಳಲ್ಲಿ ಆಗಾಗ ಈ ಥರ ಆಗ್ತಿರುತ್ತೆ ಅಂತ ಇದನ್ನು ಮಾಧ್ಯಮದ ಭಾಷೆಯಲ್ಲಿ ತಿಪ್ಪೆ ಸಾರಿಸೋದು ಅಂತ ಕರೀತಾರೆ. ಆ ಥರ ಆರ್ಬಿ ತಿಮ್ಮಾಪುರ ಅವರು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಇಂಥ ಘಟನೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಸ್ಪಷ್ಟತೆಯನ್ನೇನೋ ಅವರು ಕೊಟ್ಟಿಲ್ಲ. ಇವು ಆವಾಗ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಳ ಹಂತದವರು ಮೇಲಂತದವರು ಮಾಡ್ತಾ ಇರ್ತಾರೆ. ಲೋಕಾಯುಕ್ತರು ಕೈಯಾಗಿ ಸಿಗ್ತಿರ್ತಾರೆ. ಆ ಸಿಕ್ಕಾಗ ಯಾರ್ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೋತಾರೆ. ಆ ದುರ್ಬಳಕೆ ಮಾಡಿಕೊಂಡ್ರೆ ಮಾತ್ರ ದುಡ್ಡು ಬರುತ್ತೆ. ಈಗ ನಾವು ಇವ್ರು ಕೊಡ್ಬೇಕು, ಅವ್ರು ಕೊಡ್ಬೇಕು, ಮಂತ್ರಿ ಕೊಡ್ಬೇಕಂದ್ರೆ ತಾನೇ ದುಡ್ಡು ಕೊಡೋರು ಕೊಡ್ತಾರೆ. ಹೀಗೆ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಂದು ಒಂದೇ ಇಲಾಖೆಯಲ್ಲಿ, ಎಲ್ಲ ಇಲಾಖೆಯಲ್ಲಿ ಕೆಲವು ಟೈಮ್ ನಡೆದಿದ್ದಾವೆ. ಅದರಂತೆ ನನ್ನ ಇಲಾಖೆಯಲ್ಲಿ ಒಬ್ಬ ಯಾವನೋ ತಮ್ಮಣ್ಣ ಅಂತೇಳಿ ಅವನು ಸಿಕ್ಕಾಕೊಂಡಿದ್ದಾನೆ. ಸಿಕ್ಕಾಕೊಂಡು ಅದಕ್ಕೇನು DC ಅವರು ಅವನಿಗೆ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಆ ತಮ್ಮಣ್ಣ ನಾವೇನೋ ಏನೇನೋ ಹೇಳಿದಾನಂತಂದು ಆಡಿಯೋ ಇದೆ ಅಂತೆ. ಆಡಿಯೋ ನನಗೆ ಗೊತ್ತಿಲ್ಲ, ಇನ್ನೋದು ನನಗೆ ಬಂದಿಲ್ಲ. ಅದನ್ನು ವೆರಿಫೈ ಮಾಡೋಣ. ನಾನು ಹಲವಾರು ಬದಲಾವಣೆಗಳನ್ನು ತಂದೆ, ಇದು ಕರಪ್ಷನ್ ಕಂಟ್ರೋಲ್ ಮಾಡಬೇಕಂತೇಳಿ. ಈ ಲಾಗಿನ್ಗೆ ಆ ತಮ್ಮಣ್ಣನಿಗೆ ಲಾಗಿನ್ ಹೋಗೋದಿಲ್ಲ. ಈಸ್ ಎ ನಾಟ್ ಅಥಾರಿಟಿ. ಡೈರೆಕ್ಟ್ DC ಆಫೀಸ್ಗೆ ಹೋಗುತ್ತೆ, ಆ ನಂತರ ಕಮಿಷನರ್ ಆಫೀಸ್ಗೆ ಹೋಗುತ್ತೆ. ಅದು 10-12 ಲಾಗಿನ್ಗಳಿದ್ದು ಎಲ್ಲ ತೆಗೆದು ಒಂದು 6 ಲಾಗಿನು 7 ಲಾಗಿನು ಮಾಡಿದ್ದೀನಿ ನಾನು. ಇದು ಭಾಳ ಜನರಲ್ಲಿ ಹೋಯ್ತಂದರೆ ಇವರು ಕರಪ್ಷನ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ತಮ್ಮಣ್ಣ ಇಸ್ ಎ ನಾಟ್ ಅಥಾರಿಟಿ. ತಮ್ಮಣ್ಣಿಗೆ ಲಾಗಿನ್ಗೆ ಯಾವುದೇ CL7 ಡಿಸ್ಟಿಲರೀಸ್ ಬ್ರೀವರೀಸ್ ಯಾವುದು ಅವನಿಗೆ ಹೋಗೋದಿಲ್ಲ. ಅವನೇನೋ ಹೇಳಿ ದುಡ್ಡು ತೊಗೊಂಡಿದ್ದಾನೆ ಅಂಥೇಳಿ ಅದಕ್ಕೆ DC ಅವರು ತಮ್ಮನಿಗೆ ಮಾತಾಡಿದ್ದಾರೆ ಅಂತ ಆಡಿಯೋ ಇದೆ ಅಂತೇಳಿ ಹೇಳ್ತಾರೆ. ಆಡಿಯೋ ನಾನು ಕೇಳಿಲ್ಲ. ಅದನ್ನು ನಾನು ಇಮ್ಮಿಡಿಯೇಟ್ ಅಧಿಕಾರಿಗೆ ಹೇಳಿದ್ದೇನೆ, ಉಪ್ಪು ತಿನ್ನೋ ನೀರು ಕುಡಿಬೇಕು, ಅವನು ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀವಿ. ಆದರೆ ಅಷ್ಟರಲ್ಲೇ ಲೋಕಾಯುಕ್ತರು ಕೋರ್ಟಿಗೆ ಹಾಜರು ಮಾಡಿದ್ದಾರೆ. ಕೋರ್ಟ್ ತೀರ್ಮಾನವನ್ನು ಕಾಯೋಣ. ಇವು ಆವಾಗ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಳ ಹಂತದವರು ಮೇಲಂತದವರು ಮಾಡ್ತಾ ಇರ್ತಾರೆ. ಲೋಕಾಯುಕ್ತರು ಕೈಯಾಗಿ ಸಿಗ್ತಿರ್ತಾರೆ. ಆ ಸಿಕ್ಕಾಗ ಯಾರ್ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೋತಾರೆ. ಆ ದುರ್ಬಳಕೆ ಮಾಡಿಕೊಂಡ್ರೆ ಮಾತ್ರ ದುಡ್ಡು ಬರುತ್ತೆ. ಈಗ ನಾವು ಇವ್ರು ಕೊಡ್ಬೇಕು, ಅವ್ರು ಕೊಡ್ಬೇಕು, ಮಂತ್ರಿ ಕೊಡ್ಬೇಕಂದ್ರೆ ತಾನೇ ದುಡ್ಡು ಕೊಡೋರು ಕೊಡ್ತಾರೆ. ಹೀಗೆ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಂದು ಒಂದೇ ಇಲಾಖೆಯಲ್ಲಿ, ಎಲ್ಲ ಇಲಾಖೆಯಲ್ಲಿ ಕೆಲವು ಟೈಮ್ ನಡೆದಿದ್ದಾವೆ. ಅದರಂತೆ ನನ್ನ ಇಲಾಖೆಯಲ್ಲಿ ಒಬ್ಬ ಯಾವನೋ ತಮ್ಮಣ್ಣ ಅಂತೇಳಿ ಅವನು ಸಿಕ್ಕಾಕೊಂಡಿದ್ದಾನೆ. ಸಿಕ್ಕಾಕೊಂಡು ಅದಕ್ಕೇನು DC ಅವರು ಅವನಿಗೆ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಆ ತಮ್ಮಣ್ಣ ನಾವೇನೋ ಏನೇನೋ ಹೇಳಿದಾನಂತಂದು ಆಡಿಯೋ ಇದೆ ಅಂತೆ. ಆಡಿಯೋ ನನಗೆ ಗೊತ್ತಿಲ್ಲ, ಇನ್ನೋದು ನನಗೆ ಬಂದಿಲ್ಲ. ಅದನ್ನು ವೆರಿಫೈ ಮಾಡೋಣ. ನಾನು ಹಲವಾರು ಬದಲಾವಣೆಗಳನ್ನು ತಂದೆ, ಇದು ಕರಪ್ಷನ್ ಕಂಟ್ರೋಲ್ ಮಾಡಬೇಕಂತೇಳಿ. ಈ ಲಾಗಿನ್ಗೆ ಆ ತಮ್ಮಣ್ಣನಿಗೆ ಲಾಗಿನ್ ಹೋಗೋದಿಲ್ಲ. ಈಸ್ ಎ ನಾಟ್ ಅಥಾರಿಟಿ. ಡೈರೆಕ್ಟ್ DC ಆಫೀಸ್ಗೆ ಹೋಗುತ್ತೆ, ಆ ನಂತರ ಕಮಿಷನರ್ ಆಫೀಸ್ಗೆ ಹೋಗುತ್ತೆ. ಅದು 10-12 ಲಾಗಿನ್ಗಳಿದ್ದು ಎಲ್ಲ ತೆಗೆದು ಒಂದು 6 ಲಾಗಿನು 7 ಲಾಗಿನು ಮಾಡಿದ್ದೀನಿ ನಾನು. ಇದು ಭಾಳ ಜನರಲ್ಲಿ ಹೋಯ್ತಂದರೆ ಇವರು ಕರಪ್ಷನ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ತಮ್ಮಣ್ಣ ಇಸ್ ಎ ನಾಟ್ ಅಥಾರಿಟಿ. ತಮ್ಮಣ್ಣಿಗೆ ಲಾಗಿನ್ಗೆ ಯಾವುದೇ CL7 ಡಿಸ್ಟಿಲರೀಸ್ ಬ್ರೀವರೀಸ್ ಯಾವುದು ಅವನಿಗೆ ಹೋಗೋದಿಲ್ಲ. ಅವನೇನೋ ಹೇಳಿ ದುಡ್ಡು ತೊಗೊಂಡಿದ್ದಾನೆ ಅಂಥೇಳಿ ಅದಕ್ಕೆ DC ಅವರು ತಮ್ಮನಿಗೆ ಮಾತಾಡಿದ್ದಾರೆ ಅಂತ ಆಡಿಯೋ ಇದೆ ಅಂತೇಳಿ ಹೇಳ್ತಾರೆ. ಆಡಿಯೋ ನಾನು ಕೇಳಿಲ್ಲ. ಅದನ್ನು ನಾನು ಇಮ್ಮಿಡಿಯೇಟ್ ಅಧಿಕಾರಿಗೆ ಹೇಳಿದ್ದೇನೆ, ಉಪ್ಪು ತಿನ್ನೋ ನೀರು ಕುಡಿಬೇಕು, ಅವನು ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀವಿ.